ಮೈಂಡ್ ಸೆಟ್ ಇತ್ತಂದ್ರೆ ನಾವ್ ಇಷ್ಟೆಲ್ಲ ಮಾಮೂಲಿ ಮದುವೆ ಆಗಿದೀವಿ, ಎಲ್ಲ ಬೇರೆ ಮೊದ್ಲೇ ಆಡ್ಕೊಂಡ್ಬಿಟ್ಟಿದ್ರು ನಮ್ನ, ಇವ್ರು ಏನ್ ಬದುಕ್ತಾರೆ ಹಂಗೆ ಹಿಂಗೆ ಅಂತೆಲ್ಲ ನಮ್ಗೆ ನೋಡಿ ಹೆಂಗ್ ನಿಂತಿದೀವಿ ಹೈಟ್ ಬೈ ಹೈಟ್. ಇವಳು ಗ್ರೂಪ್ ಮಾಡ್ಕೊಬಿಟ್ಟಿದ್ವಿ, ಏನಾದ್ರು ಅದ್ರ ಕಳ್ಸೋದು ಅದ್ರಲ್ಲಿ ಬೈಯೋದು. ಗೈಸ್ ನೀವು ನಂಬಿ ಬಿಡಿ, ನಮ್ ಗ್ರೂಪ್ ಅಲ್ಲಿ ದಿವಸಕ್ಕೆ ಎಷ್ಟು ರೀಲ್ ಶೇರ್ ಆಗ್ಬೋದು ನಿಮ್ ಪ್ರಕಾರ? ನೋಡಿ ಗೈಸ್ ಹೆಂಗ್ ಮಾಡ್ತವನೆ ನೋಡಿ ನೋಡಿ ಬಾ ಬಾ ಅಂತ ನೋಡಿ ಮಾಡಿದಾರೆ. 6 ದಿವಸ ಹಾಸ್ಪಿಟಲ್ ಅಲ್ಲಿ ಇದ್ದಾಳೆ ಇವಳು ಅಂತಂದ್ರೆ ಕರೆಕ್ಟಾಗಿ ಊಟ ಇಲ್ಲ, ಕರೆಕ್ಟಾಗಿ ನಿದ್ದೆ, ಊಟನೇ ಮಾಡಲ್ಲ ಅಂತಾನೆ. ಸಂಡೇ ಆಯ್ತಂತಂದ್ರೆ ಸಾಕು ಒಂದು ತುತ್ತು ಊಟ ಮಾಡಲ್ಲ ಕರೆಕ್ಟ್ ಆಗಿ. ಹೊರಗಡೆ ಇರೋ ಮಕ್ಳಿಗೆ ಅಂದ್ರೆ ಡಿಸೆಂಬರ್ 21 ಪಲ್ಸ್ ಪೋಲಿಯೋ ಹಾಕ್ಸಿದೀವಿ. ಸೊ ನೋಡಿ ಅದ್ರ ಗುರ್ತಿದ್ದು ನೆಬಲೈಸೇಷನ್ ಹಾಕ್ಸಿ ಇದ್ ಮಾಡಿದಾಗ ಬ್ಲಡ್ ಡ್ರಾ ಮಾಡಿದಾಗ ನನಗೆ ತಲೆ ಸುತ್ತು ಬಂದ್ಬಿಟ್ಟು ಕೈ ಕಾಲೆಲ್ಲ ಫುಲ್ ಶಿವರ್ ಆಗತ್ತು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಂಬಿಕಾವ್ಯ ಯೂಟ್ಯೂಬ್ ಚಾನಲ್. ಹಾಯ್ ಎಲ್ಲರಿಗೂ ನಮಸ್ತೆ. ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀವಿ. ಏನ್ ರೆಡಿ ಆಗಿದೀವಿ ಅಂತ ನೋಡ್ತಿದ್ರೆ ಏನೂ ಇಲ್ಲ ಗೈಸ್, ಅದೇ ಗೊತ್ತಲ್ವಾ, ಸಂಡೇ ವಿಡಿಯೋ ಮಾಡಕ್ಕೆ ಅಂತ ಹೇಳಿ ರೀಲ್ ಶೂಟ್ ಮಾಡ್ಬೇಕು ಅಂತ ಹೇಳಿ ರೆಡಿ ಆಗಿದೀವಿ. ಸೊ ಹೇಗ್ ಕಾಣ್ತಿದೀವಿ ಇಬ್ರು ಅಂತ ಹೇಳಿ ಕಮೆಂಟ್ ಮಾಡಿ. ಇನ್ನು ನಾವ್ ಅಷ್ಟೇ ಅಲ್ಲ, ಸೊ ನಮ್ ಜೊತೆಗೆ ಇವತ್ತು ವಿಡಿಯೋಸ್ ಭೂಮಿಕಾ ಮತ್ತೆ ದರ್ಶು ಕೂಡ ಮಾಡಿದ್ರು. ಹಾಯ್ ಮಾಡಿದ್ರು. ಎಸ್, ಅವರು ಇವತ್ತು ಅವರ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಇವತ್ತು ನಮ್ನ ಕೂಡ ತೋರಿಸಿದ್ದಾರೆ. ಸೊ ನಮ್ಗೆ ಹೇಗೆ ಸಪೋರ್ಟ್ ಮಾಡ್ತೀವಿ, ಸೊ ಅವರು ಕೂಡ ಅದೇ ರೀತಿ ಸಪೋರ್ಟ್ ಮಾಡಿ. ಇವತ್ತು ಅವ್ರದ್ದು ಕೂಡ ರೀಲ್ ಶೂಟ್ ಇತ್ತು. ನಮ್ದು ಅಂತಂದ್ರೆ ನಾವು ಒಟ್ಟಿಗೆನೆ ರೀಲ್ ಶೂಟ್ ಮಾಡ್ತೀವಿ. ನಮ್ದು ಫಸ್ಟ್, ಆಮೇಲೆ ಅವ್ರದ್ದು ಈ ರೀತಿ ಇಲ್ಲ, ಅವ್ರು ಫಸ್ಟ್, ನಮ್ದು ಈ ರೀತಿ ನಾವು ರೀಲ್ ಶೂಟ್ ನ ಮಾಡ್ಕೊಳ್ತೀವಿ. ಅದು ಬೆಳಗ್ಗೆಯಿಂದಾನೆ ನಾವು ಅಷ್ಟು ವಿಡಿಯೋ ಮಾಡಕ್ ಹೋಗಲ್ಲ, ಸಾಯಂಕಾಲ 5 ಗಂಟೆ ನಾವು ವಿಡಿಯೋನೇ ಮಾಡಕ್ಕಿಲ್ಲ. ಯಾಕಂದ್ರೆ ವೆದರ್ ಬಿಸಿಲು ಜಾಸ್ತಿ ಬಿದ್ರೆ ವಿಡಿಯೋ ಕ್ಲಿಯರಿಟಿ ಬರಲ್ಲ. 5 ಗಂಟೆ ಕಾಯ್ತೀವಿ ನಾವು. ಆದ್ರೂ ನಾವು 5 ಗಂಟೆವರೆಗೂ ಕಾಯ್ದು ಕೂಡ ಸೂರ್ಯನದು ಎಫೆಕ್ಟ್ ಬೀಳ್ತಾನೆ ಇರುತ್ತೆ ಫೇಸ್ ಮೇಲೆ. ಆದ್ರೂ ಹೇಗೋ ಮ್ಯಾನೇಜ್ ಮಾಡಿ ರೀಲ್ಸ್ ಮಾಡಿದೀವಿ. ಸೊ ಮೀನ್ಸ್ ನಮ್ದು ಯಾವ್ದೇ ರೀತಿ ಸ್ಕ್ರಿಪ್ಟೆಡ್ ಇರಲ್ಲ ರೀಲ್ಸ್. ನಾವು ಹೇಗೆ ಅಂದ್ರೆ ಫಸ್ಟ್ ಡಿಸೈಡ್ ಮಾಡಲ್ಲ ನಾವು. ಅಲ್ಲಿ ಏನ್ ಇರುತ್ತೆ ಸಾಂಗ್ ಅಲ್ಲೇ ಕುತ್ಕೊಂಡು ಅಲ್ಲೇ ಹಂಗೆ ಡಿಸೈಡ್ ಮಾಡಿ ಹಂಗೆ ಸಾಂಗ್ ಆಡೋದು. ಅದೇ ವಿಷ್ಣು ಒಂದ್ ಸ್ವಲ್ಪ ದೊಡ್ಡವನಾದ್ಮೇಲೆ ಒಂದ್ ಸ್ವಲ್ಪ ಕ್ಯಾಮ್ರಾ ವೈಸ್ ಕಂಟೆಂಟ್ ವೈಸ್ ಇಂಪ್ರೂವ್ ಮಾಡ್ಕೊಂಡು ಓನ್ ಆಗಿ ಕಂಟೆಂಟ್ ಕ್ರಿಯೇಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಸೊ ಸದ್ಯಕ್ಕೆ ವಿಷ್ಣು ಇರೋದ್ರಿಂದ ಆಗಲ್ಲ. ಸೊ ನಾವು ರೀಲ್ಸ್ ಮಾಡೋವರೆಗೂ ಭೂಮಿಕಾ ಮತ್ತೆ ದರ್ಶನ್ ಪಾಪನ್ ನೋಡ್ಕೊಂತಾರೆ. ಅವ್ರು ರೀಲ್ಸ್ ಮಾಡ್ಬೇಕಾದ್ರೆ ನಾನ್ ಬಂದು ಅಷ್ಟರಲ್ಲಿ ಪಾಪನ ನೋಡ್ಕೊಳ್ತೀನಿ. ಸೊ ಯಾವಾಗ್ಲೂ ಅದೇ ಬೋರಿಂಗ್ ಡ್ರೆಸ್, ಅದೇ ಬೋರಿಂಗ್ ನೈಟಿ ಹಾಕೊಂಡು ಬ್ಲಾಗ್ ಮಾಡ್ತಿದ್ದೆ. ಅದಕ್ಕೆ ಇವತ್ತು ಹೇಗಿದ್ರು ರೀಲ್ಸ್ ಮಾಡಕ್ಕೆ ರೆಡಿ ಆಗಿದ್ವಲ್ಲ, ಸೊ ಹಾಗೆ ಬ್ಲಾಗ್ ಮಾಡೋಣ ಅಂತ ಹೇಳಿ ಬ್ಲಾಗ್ ಮಾಡ್ತಾ ಇದ್ವಿ. ಸೊ ಎಸ್, ವೆಲ್ಕಮ್ ಬ್ಯಾಕ್. ಸೊ ಬ್ಲಾಗ್ ಕಂಟಿನ್ಯೂ ಮಾಡೋಣ. ಒಳಗ್ ಬಾ ಮಾತಾಡೋಣ, ಯಾಕಂದ್ರೆ ಗಾಡಿ ಸೌಂಡ್ ಹೆವಿ ಡಿಸ್ಟರ್ಬೆನ್ಸ್ ಇದೆ. ಗೈಸ್ ಇವತ್ತಿನ ಒಂದು ವ್ಲಾಗ್ ಅಲ್ಲಿ ಸೊ ನಾವು ನಮ್ಮ ಲೈಫ್ ನ ಅನ್ಟೋಲ್ಡ್ ಸ್ಟೋರೀಸ್ ನ ಹೇಳ್ತಾ ಇದೀವಿ. ಅಂತಂದ್ರೆ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡಿರೋಂತಹ ಒಂದಷ್ಟು ವಿಷಯಗಳಿರುತ್ತಲ್ಲ, ಸೊ ಆ ವಿಷಯಗಳನ್ನ ನಾವಿವತ್ತು ವ್ಲಾಗ್ ಅಲ್ಲಿ ಶೇರ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಸೊ ಹೋಪ್ ಈ ವ್ಲಾಗ್ ತುಂಬಾನೇ ಚೆನ್ನಾಗಿರುತ್ತೆ ಅಂತ. ಸೊ ಕೊನೆವರೆಗೂ ನೋಡ್ತಾ ಇರಿ ಈ ವ್ಲಾಗ್ ನ. ಅದಾದ್ಮೇಲೆ ಇವತ್ತು ನಮ್ಮ ಅಮ್ಮನ ಮನೆಯಿಂದಾನು ಊಟ ತಂದಿದೀವಿ. ಸೊ ಊಟ ಮಾಡ್ಬೇಕು, ಆಮೇಲೆ ಬಿಗ್ ಬಾಸ್ ನೋಡ್ಬೇಕು. ಸೊ ಇದೆಲ್ಲ ಡೈಲಿ ರೊಟೀನ್ ಇದ್ದಿದ್ದೆ. ಸೊ ಬಟ್ ಇವತ್ತಿನ ವ್ಲಾಗ್ ಬಂತು ಸೊ ನಮ್ಮ ಒಂದು ಲೈಫ್ನ ಅನ್ಟೋಲ್ಡ್ ಸ್ಟೋರೀಸ್ನ ನಿಮ್ಮ ಮುಂದೆ ಇವತ್ತು ಹೇಳ್ಬೇಕಂತ ಅನ್ಕೊಂಡಿದ್ವಿ. ಸೊ ಕೊನೆವರೆಗೂ ನೋಡಿ. ಭೂಮಿ ಹೇಳು ಏನಾದ್ರು ವ್ಲಾಗಲ್ಲಿ. ಬನ್ನಿ ಇಬ್ರು ಜೋಡಿಗಳು. ಅಯ್ಯೋ ಅವಾಗಿಂದ ಗೈಸ್ ಹೇಳ್ತಿದ್ದಾಳೆ ಭೂಮಿ, ಕಾವ್ಯ ಚೆನ್ನಾಗ್ ಕಾಣ್ತಿದ್ಯಾ ಕಣೆ. ನೋಡಿ ಗೈಸ್ ಇವ್ರಿಬ್ರು ಹೈಟ್ ನೋಡಿ ಗೈಸ್. ಇವಳು ಇರೋದ್ 3 ಅಡಿ, ಅವನಿರೋದ್ 2 ಅಡಿ. ಇಳಿಸೆ ಕಾಲು ನೋಡಿದ್ರ? ಎಷ್ಟುದ್ದ ಅವನೇ ಗೊತ್ತಾ ಗೈಸ್. ಮತ್ತೆ ಇವ್ನಿಗೆ ಒಂದ್ ಹೆಸರಿಟ್ಟವ್ರೆ, ಅಂದ್ರೆ ಅಂಬಿ ಅವ್ರ ಅಮ್ಮ ಇವ್ನಿಗೆ ಹೆಸರಿಟ್ಟವ್ರೆ. ಏನೇ ಭೂಮಿ? ನೀರ್ಗುಳಿ. ಅಷ್ಟುದ ಬೆಳ್ಕೊಬಿಟ್ಟವ್ ಇವನು ಗೈಸ್. ನಮ್ಗೆ ಎನಿ ಟೈಮ್ ಏನ್ ಗೊತ್ತಾ ಪ್ರಾಬ್ಲಮ್ ಆಗೋದು ಇವ್ರಿಬ್ರಲ್ಲಿ. ಬಂದ್ರೆ ಈ ಕಡೆ ಹೇಳ್ತೀನಿ. ಇವ್ರಿಬ್ರಲ್ಲಿ ಏನ್ ಗೊತ್ತಾ ಪ್ರಾಬ್ಲಮ್ ಆಗೋದು, ಇವ್ನು ಹೈಟ್ ಇದ್ದಾನೆ ಗೈಸ್, ಇವಳು ಕುಳ್ಳಿ ಇದ್ದಾಳೆ. ರೀಲ್ಸ್ ಮಾಡ್ಬೇಕಾದ್ರೆ ಕ್ಯಾಮ್ರಾ ಇಟ್ಟಾಗ ಇವ್ನು ಹೈಟ್ ಕಾಣ್ತಾನೆ, ಇವ್ನು ಎದೆ ಬಿಟ್ಟು ಇವಳು ಕತ್ತು ಕಾಣ್ಬೇಕು, ಇವಳು ಕತ್ತು ಬಿಟ್ಟು ಅವನು ತಲೆ ಕಾಣ್ಬೇಕು. ಈ ರೀತಿ ಆಗ್ಬಿಡುತ್ತೆ ಇವ್ರದ್ದು. ಅದೇ ಪ್ರಾಬ್ಲಮ್, ಹೈಟ್ ಪ್ರಾಬ್ಲಮ್ ಇವ್ರಿಬ್ರದ್ದು. ಓ ಹೊಡೆದ್ಲು ನೋಡಿ ಡೈಲಾಗ್. ಹೊಡೀರಿ ಚಪ್ಪಾಳೆ. ಏನ್ ಮನ್ಸ್ ಮ್ಯಾಚ್ ಆಗ್ಬೇಕಾ ಮೇಡಮ್? ನಿಜ ಬೇಕು ನೋಡಿ ಕಮೆಂಟ್ ಆಗ್ತೀರಾ, ಕರೆಕ್ಟ್ ಅಂತ. ಕರೆಕ್ಟ್, ಭೂಮಿ ಆಲ್ವೇಸ್ ಕರೆಕ್ಟ್. ಏನ್ಮಾ ಅನ್ಟೋಲ್ಡ್ ಸ್ಟೋರೀಸ್ ಅಲ್ಲಿ ಸೊ ನಾನು ನಿಮ್ಮ ಹತ್ರ ಎಲ್ಲೂ ಶೇರ್ ಮಾಡ್ಕೊಂಡಿಲ್ಲ. ಸೊ ನಮ್ಮ ಬಾಂಡಿಂಗ್ ಬಗ್ಗೆ ಮೀನ್ಸ್ ನಾವ್ ಹೇಗಿದ್ದೀವಿ ನಿಜ ಜೀವನದಲ್ಲಿ ಅಂತ ನಿಮ್ಮ ಒಟ್ಟಿಗೆ ನಾನು ಎಲ್ಲೂ ಕೂಡ ಶೇರ್ ಮಾಡ್ಕೊಂಡಿಲ್ಲ. ಸೊ ಬಿಕಾಸ್ ನಾವೆಲ್ಲೂ ವ್ಲಾಗೇ ಮಾಡಲ್ಲ. ಸೊ ನಾನು ಇವಳು ಅಂತ ಅಲ್ಲ, ಇನ್ನೂ ಇಬ್ರು ಇದಾರೆ ನಮ್ ಗ್ಯಾಂಗ್ ಅಲ್ಲಿ. ಸೊ ಸವಿ, ಅಂಬಿ ಅವರ ಅಣ್ಣನ ಹೆಂಡತಿ, ಮತ್ತೆ ಇನ್ನೊಬ್ಳು ಚಿಕ್ಕವಳಿದ್ದಾಳೆ ಅಂಬಿಗೆ, ಇನ್ನೊಬ್ಳು ದೊಡ್ಡ ತಂಗಿದ್ದಾಳೆ ಅಂಬಿಗೆ, ಅವಳ ಹೆಸರು ಲೀಲಾ ಅಂತ ಹೇಳಿ. ಸೊ ವ್ಲಾಗ್ ಅಲ್ಲಿ ಬಂದ್ರೆ ಇವ್ರದ್ದು ಮಾತೇ ಬರಲ್ಲ. ವ್ಲಾಗ್ ಹಿಂದೆ ನಾವು 4 ಜನ ಸೇರಿ ಅಪ್ಪಾ ಗ್ರೂಪ್ ಮಾಡ್ಕೊಬಿಟ್ಟಿದ್ವಿ, ಏನಾದ್ರು ಅದ್ರ ಕಳ್ಸೋದು ಅದ್ರಲ್ಲಿ ಬೈಯೋದು. ಗೈಸ್ ನೀವು ನಂಬಿ ಬಿಡಿ, ನಮ್ ಗ್ರೂಪ್ ಅಲ್ಲಿ ದಿವಸಕ್ಕೆ ಎಷ್ಟು ರೀಲ್ ಶೇರ್ ಆಗ್ಬೋದು ನಿಮ್ ಪ್ರಕಾರ? ಸೊ ಹೇಳಕ್ಕೆ ಆಗಲ್ಲ. ನಾನೊಂದ್ 20 ರೀಲ್ ಶೇರ್ ಮಾಡ್ತೀವಿ, ಇವಳೊಂದ್ 20, ಅವಳೊಂದ್ 20, ಇವಳೊಂದ್ 20, ಒಂದ್ 200 ರೀಲ್ ಶೇರ್ ಮಾಡ್ತಿರ್ತೀವಿ ಗೈಸ್ ನಾವು. ಸೊ ನನ್ನ ಭೂಮಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಸೊ ನಾವು ತುಂಬಾನೇ ಚೆನ್ನಾಗಿದ್ದೀವಿ. ಅಂಡ್
ನಾವಿಬ್ರು ಹೇಗಿದ್ದೀವಿ ಅಂತ ಹೇಳಿ. ಸೊ ವಾಣಿ ವಿಲಾಸದಲ್ಲಿ ನಾನು ಅಡ್ಮಿಟ್ ಆದಾಗ ಸೊ ಅಲ್ಲಿರೋ ಜನಗಳೆಲ್ಲರೂ ಕೇಳ್ತಿದ್ರು, ನಿಜವಾಗ್ಲೂ ನೀವು ಅಕ್ಕ ತಂಗಿನ ಅಥವಾ ಅದಕ್ಕೆ ನಾದ್ನಿನ ಅಂತ ಕೇಳ್ತಿದ್ರು. ಸೊ ನಂದು ಡೆಲಿವರಿ ಏನಿದೆ ಅದು ಕಂಪ್ಲೀಟ್ ಮಾಡಿರೋದು ಹಾಸ್ಪಿಟಲ್ ಅಲ್ಲಿ. ನನ್ನ ಪಾಪನ 1 ನಿಮಿಷ ಕೂಡ ಬಿಡ್ದಲೆ ನೋಡ್ಕೊಂಡಿರೋದು ಅಂತಂದ್ರೆ ಅದು ಭೂಮಿ. ಒಂದ್ ಸ್ವಲ್ಪನೂ ಅವಳಿಗೆ ಭೇದ ಭಾವ ಇಲ್ಲ, ಯಾರಿಗೂ ಕೂಡ ಭೇದ ಭಾವ ಮಾಡಲ್ಲ ಅವಳು. ಸೊ ನನ್ಗೂ ಡೆಲಿವರಿ ಮಾಡಿದ್ದಾಳೆ. ಸೊ ಅಂದ್ರೆ ಸವಿ ಇನ್ನೊಬ್ಳು ನನ್ನ ಅಂಬಿಯವರ ಅಣ್ಣನ ಹೆಂಡ್ತಿದ್ದಾಳೆ. ಸೊ ಅವಳಿಗೂ ಅಷ್ಟೇ, ಸವಿಗೂ ಅಷ್ಟೇ ನೀಟಾಗಿ ಡೆಲಿವರಿ ಮಾಡಿದಾಳೆ. 6 ದಿವಸ ಹಾಸ್ಪಿಟಲ್ ಅಲ್ಲಿ ಇದ್ದಾಳೆ ಇವಳು. ಅಂತಂದ್ರೆ ಕರೆಕ್ಟಾಗಿ ಊಟ ಇಲ್ಲ, ಕರೆಕ್ಟಾಗಿ ನಿದ್ದೆ ಇಲ್ಲ. ಸೊ ನಾನು ಆ ಒಂದು ಡಿಪ್ರೆಷನ್ ಅಲ್ಲಿ ಸ್ಟಾರ್ಟಿಂಗ್ ಮಗೋದಾಗ ತುಂಬಾ ರೇಗಾಡ್ತಾ ಇರ್ತೀನಿ, ನಾನೇ ಬೈತಾ ಇರ್ತೀನಿ ಯಾವಾಗಲೂ ಇವಳಿಗೆ. ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಳೆ. ಸೊ ಇದು ಒಂದು ಹೇಳ್ಬೇಕಿತ್ತು. ಸೊ ನಾನು ಎಲ್ಲೂ ಶೇರ್ ಮಾಡ್ಕೊಂಡಿಲ್ಲ. ಸೊ ನಮ್ಗೆ ಇವ್ಳ ಮಾತ್ ನಂಗೆ ಅಡ್ಜಸ್ಟ್ ಆಗ್ಬಿಟ್ಟೈತೆ. ಅಂದ್ರೆ ಬೈತಾಳೆ ಅಂತ ನನ್ಗೆ ಬೈತಾಳೆ ಅಂತ ಅನ್ಸಲ್ಲ. ಇವಳು ಹೇಳಿದ್ರು ಒಳ್ಳೇದಕ್ಕೆ ಕೇಳ್ತಾಳೆ ಅಂತ ನಾನು ಅರ್ಥ ಮಾಡ್ಕೊಳ್ಳೋದು. ಯಾಕಂದ್ರೆ ಅವ್ ಒಂದ್ ಬೈತಾಳ ಅಂತಂದ್ರೆ ಅದ್ರಲ್ಲಿ ಅರ್ಥ ಇರುತ್ತೆ. ಅಂದ್ರೆ ಅರ್ಥ ಮಾಡ್ಕೊಂಡ್ಬಿಡ್ತೀನಿ ಇದಕ್ಕೆ ಬೈತಾಳ ಅಂತ. ಅದಕ್ಕೆ ನಾನು ಬೇಗ ತಿದ್ಕೊಂಡ್ಬಿಡ್ತೀನಿ, ಅದನ್ನ ಬೈಗಳ ಅನ್ಕೊಳ್ಳಲ್ಲ ನಾನು. ಈಗೇನು ಕಮ್ಮಿ. ಆಕ್ಚುಲಿ ಇವಳು ಮದ್ವೆ ಆಗಕ್ಕಿಂತ ಮುಂಚೆ ನಾವು ಸಖತ್ ಎಂಜಾಯ್ ಮಾಡ್ತಿದ್ವಿ. ಸುಮ್ಮನೆ ಕುತ್ಕೊಂಡು ಏನೋ ತಿನ್ನೋದಾಗಿರ್ಲಿ, ಎಲ್ಲಾದ್ರೂ ಆಚೆ ಹೋಗೋದಾಗಿರ್ಲಿ. ಸೊ ನಾವು 4 ಜನ ಸಖತ್ ಎಂಜಾಯ್ ಮಾಡ್ತಿದ್ವಿ. ಬಟ್ ಅವರಿಬ್ರು ಅಷ್ಟು ವ್ಲಾಗಲ್ಲಿ ಬರಲ್ಲ. ಬಟ್ ಇವಳು ಇತ್ತೀಚೆಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾರೆ ಅಂಡ್ ರೀಲ್ಸ್ ಕೂಡ ಮಾಡ್ತಿದ್ದಾರೆ. ಸೊ ಯೂಟ್ಯೂಬ್ ಚಾನಲ್ ಅಲ್ಲಿ ತುಂಬಾನೇ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ. ಸೊ ಇವಳಿಗೂ ಇದೇ ರೀತಿ ಸಪೋರ್ಟ್ ಮಾಡಿ. ಸೊ ಅಷ್ಟೇ ಕೇಳ್ಕೊಳ್ಳೋದು. ಸೊ ನಮ್ಮ ಬಾಂಡಿಂಗ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನಾವು 4 ಜನ ಯಾವತ್ತಾದ್ರೂ ಒಂದ್ ದಿವಸ ಸಿಕ್ತು ಅಂತಂದ್ರೆ ವ್ಲಾಗ್ ಖಂಡಿತ ಮಾಡ್ತೀವಿ. ಅಂತಂದ್ರೆ ಇವಾಗ ಪಾಪು ಆಗಿದೆ ಅಂತ ಹೇಳಿದ್ನಲ್ಲ ನಾನು. ಸೊ ಪಾಪುದು ತೊಟ್ಲು ಶಾಸ್ತ್ರ ಇದೆ. ಸೊ ಆ ತೊಟ್ಲು ಶಾಸ್ತ್ರದಲ್ಲಿ ಎಲ್ಲರೂ ಕೇಳ್ತಿದ್ದು, ನಿಮ್ಮ ಫ್ಯಾಮಿಲಿ ತೋರಿಸಿದ್ರೆ ಅಂಬಿ ಫ್ಯಾಮಿಲಿನ ಯಾಕೆ ತೋರಿಸಲ್ಲ, ಅಂಬಿ ಅವ್ರ ಫ್ಯಾಮಿಲಿ ಯಾಕೆ ತೋರಿಸಲ್ಲ ಅಂತ. ಸೊ ಅಂಬಿ ಫ್ಯಾಮಿಲಿ ಕಂಪ್ಲೀಟ್ ಫ್ಯಾಮಿಲಿನ ನಾನು ಇವತ್ತು ತೊಟ್ಲು ಶಾಸ್ತ್ರದ ದಿವಸ ತೋರಿಸ್ತೀನಿ ಅಷ್ಟೇ ಗೈಸ್. ಸೊ ನಾವ್ ಏನೇ ರೀಲ್ಸ್ ಮಾಡ್ಬೇಕಾದ್ರೂ ಅಷ್ಟೇ ತುಂಬಾನೇ ಅಂದ್ರೆ ಭೂಮಿ ಚೆನ್ನಾಗ್ ಬಂತು, ಕಾವ್ಯ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರೆ, ನೀನು ಚೆನ್ನಾಗಿ ಕಾಣ್ತಿದ್ಯಾ, ನೀನು ಏನೇ ಚೆನ್ನಾಗಿ ಕಾಣ್ತಿದ್ರು, ಏನೇ ಚೆನ್ನಾಗಿ ಮಾಡಿದ್ರು ಚೆನ್ನಾಗಿ ಕಾಣ್ತಿದ್ಯಾ, ಚೆನ್ನಾಗಿ ಮಾಡ್ತಿದ್ಯಾ ಅಂತಾನೆ ಹೇಳ್ತಾ ಇರ್ತಾಳೆ ಅವಳು ಯಾವಾಗ್ಲೂ ಕೂಡ. ಸೊ ಸೇಮ್ ಅಷ್ಟೇ ಅವಳು ಹಂಗೆ ಹೇಳ್ತಿರ್ತಾಳೆ. ಮಾಡಕ್ ಬರಲ್ಲ ಅಂದ್ರು ಹಿಂಗ್ ಮಾಡ್ಬೇಕಂತ. ನಂಗೆ ನಿಜವಾಗ್ಲು ಇಷ್ಟೊಂದು ವಿಡಿಯೋ ಮಾಡಿ ನಾವು ವಿಡಿಯೋಸ್ ಬೆಳ್ತಿದ್ವಿ ಅಂತ ಕಾರಣನೇ ಇವ್ರು. ಯಾಕಂದ್ರೆ ಇವ್ರು ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ಮಾಡ್ಬೋದು, ನೀವು ಟ್ರೈ ಮಾಡಿ ಅಂತ ಇಷ್ಟು ಸಪೋರ್ಟ್ ಮಾಡಿ ನಾವ್ ಇಲ್ಲಿ ಗಂಟೆ ಯೂಟ್ಯೂಬ್ ಅಲ್ಲಿ ಇಷ್ಟು ಫಾಲೋವರ್ಸ್ ಆಗ್ಲಿ ಸಬ್ಸ್ಕ್ರೈಬರ್ ಆಗ್ಲಿ ನಿಜವಾಗ್ಲು ಇವ್ರು ನಾವು ತುಂಬಾ ಟೈಮ್. ನಾವು ಯಾವತ್ತೂ ಕೂಡ ಬೇರೆಯವ್ರು ನೋಡೋ ತರ ಜಗಳನೂ ಆಡಿಲ್ಲ. ಸೊ ನಾನು ಏನೇ ಬೈದ್ರು ಅಡ್ಜಸ್ಟ್ ಮಾಡ್ಕೊಂತಾಳೆ. ತಿರುಗಿಸಿ ಒಂದ್ ಮಾತು ಯಾಕೆ ಬೈತಿದ್ಯಾ ಅಂತ ಕೇಳಲ್ಲ. ಸೊ ಕೋಪ ಸ್ವಲ್ಪ ನನಗೆ ಜಾಸ್ತಿ, ನಾನೇ ಬೈತಾ ಇರ್ತೀನಿ. ಸೊ ಅವಳು ಲೀಲಾನು ಅಷ್ಟೇ, ಅವಳು ಅಷ್ಟೇ. ನಾವೆಲ್ಲರೂ ಹೆಂಗೆ ಅಂತಂದ್ರೆ ನಮ್ಮ ಅಕ್ಕ ಇವಳು ಸ್ವಲ್ಪ ಕಿತ್ತಾಡ್ತಾರೆ, ನಾನು ಇವಳಂತೂ ಆಗಲ್ಲ. ಟಾಮ್ ಅಂಡ್ ಜೆರಿ, ನಾನು ಅವಳು ಫುಲ್ ಟಾಮ್ ಅಂಡ್ ಜೆರಿ. ನಾವು ರೇಗಿಸ್ತಾ ಇರ್ತೀವಿ ಅಂತಂದ್ರೆ ಒಬ್ರು ಕಾಲು ಒಬ್ರು ಜಾಸ್ತಿ ಎಳಿತೀವಿ ನಾವೇ. ಬಟ್ ನಾನು ಇವಳು ಜಾಸ್ತಿ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದೆ. ಕಿತ್ತಾಡಲ್ಲ ನಾವು. ನೋಡಿ ಅಂಬಿ ಎಷ್ಟು ಮಾತಾಡ್ತೀರಾ ಅಂತ ಕಣ್ಣಲ್ಲೇ ಸಿಗ್ನಲ್ ಕೊಡ್ತಿದ್ದಾನೆ. ಸಿಗ್ನಲ್ ಅಂತಲ್ಲ. ಸೊ ಗೈಸ್ ನೋಡಿ ನಾವ್ ಹೇಗ್ ನಿಂತಿದ್ರೆ ಹೈಟ್ ಬೈ ಹೈಟ್. ಸೊ ಇವಳು ಎಲ್ಲರಿಗಿಂತ ಕೊಳ್ಳಿ, ನಾನೇ ಎಲ್ಲರಿಗಿಂತ ಹೈಟ್. ನಾವು ಅದಕ್ಕೊಂದು ಮಾತಾಡಲ್ಲ, ಯಾರು ಹೈಟ್ ಇರ್ತಾರ ಇಂಪಾರ್ಟೆಂಟ್ ಅಲ್ಲ ಅಷ್ಟೇನಿಲ್ಲ ಹಾಗೆ. ಸೊ ನಾವು ಪೇರ್ ಆಗಿ ಒಂದಷ್ಟು ಗೇಮ್ಸ್, ಚಾಲೆಂಜಸ್, ವ್ಲಾಗ್ಸ್ ನ ಮಾಡ್ಬೇಕು ಅಂತ ಇದೀವಿ. ಅಂಡ್ ಎಲ್ಲಾದ್ರೂ ಅಕಸ್ಮಾತ್ ಏನಾದ್ರು ಟ್ರಿಪ್ ಹೋದ್ರೆ ವಿಷ್ಣು ಇನ್ನೂ ಚಿಕ್ಕೋನಿರೋದ್ರಿಂದ ಹೋಗಕ್ ಆಗ್ತಿಲ್ಲ. ಸೊ ಟ್ರಿಪ್ ಪ್ಲಾನ್ ಮಾಡ್ಬೇಕಂತಿದೀವಿ ಅಂತಂದ್ರೆ ನಾವು 4 ಮೆಂಬರ್ಸ್ ಸೇರಿಸಿ. ಏನಂತಿದೆ ಇದಕ್ಕೆ? ಓಕೆ ನೀನು ಇವನೇ ಎಲ್ಲದಕ್ಕೂ ಇವಂದೇ ಪ್ರಾಬ್ಲಮ್. ಒಂದ್ ಟ್ರಿಪ್ ಅಲ್ಲ, ಒಂದ್ ಗೇಮ್ಸ್ ವ್ಲಾಗ್ ಆಡಲ್ಲ, ಒಂದ್ ಚಾಲೆಂಜಸ್ ಆಡಲ್ಲ, ಏನು. ಎಲ್ಲರೂ ಮೆಂಟಾಲಿಟಿ ಒಂದೇ ತರ ಇರಲ್ಲ. ಯಾಕಂದ್ರೆ ನಂದೇ ಒಂಥರ ಇರುತ್ತೆ, ನಿಂದೆ ಒಂಥರ. ಇವ್ನ್ ಹೆಂಗೆ ಅಂತಂದ್ರೆ ಮನೇಲಿ ಕುತ್ಕೊಂಡು ಬರೀ ಕುಂತ ಜಾಗದಲ್ಲಿ ಇಲ್ಲ ಮಾಡ್ಬೇಕು ವಿಡಿಯೋ ಮಾಡ್ಬೇಕು, ಆಚೆ ಹೋಗಿ ಅನ್ನೋದು ನನ್ಗೆ ತುಂಬಾ ಆಸೆ ಇದೆ ನನಗೂ. ಬಟ್ ನನಗೇನಂದ್ರೆ ನಾನೇನಾದ್ರು ಒಂದ್ ಸ್ವಂತ ತಾಂಡಾಗ ಹೋಗೋದ್ ಬೇರೆ. ಬಟ್ ಒಬ್ಬ ಬೇರೆಯವ್ರ ಜೊತೆ ಹೋದಾಗ ಕಂಫರ್ಟಬಲ್ ಇರಲ್ಲ. ಅದೇ ನಮ್ ಸ್ವಂತ ಕಾರ್ಗಿರ್ ಇತ್ತಂದ್ರೆ ನಾವ್ ಎಷ್ಟೊತ್ ಬೇಕಾದ್ರೂ ಮಾಡ್ಬೇಕು ಅನ್ನೋದು ಈ ತರ ಮೈಂಡ್ ಸೆಟ್. ಸ್ವಂತ ಕಾರ್ ತಗೊಂಡ್ರೆ ಸೊ ಅವಾಗ ಹೋಗೋಣ. ತಗಂತೀನಿ. ಬಟ್ ದೇವ್ರ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ. ಬೇಗ ನೆಕ್ಸ್ಟ್ 2026 ವಿಷ್ಣು ತಗೊಳ್ಳೋಣ. ಓಕೆ ಡನ್. ತಗೊಳ್ಳೋಣ. ಓಕೆ, ಕಾರ್ ಓಡ್ಸಕ್ಕೆ ಹೋಗ್ಲಲ್ಲ. ಕಲ್ತಿದ್ಯಲ್ಲೋ ಕಾರ್, ಡ್ರೈವಿಂಗ್ ಕ್ಲಾಸ್ ಇನ್ನೊಂದ್ ಸ್ವಲ್ಪ ಕಲಿಬೇಕು, ಅದಕ್ಕೋಸ್ಕರ. ಲೈಸೆನ್ಸ್ ಬಂದೈತೆ, ಮತ್ತೆ ಕಲಿಬೇರೆ ಬಂತ ಲೈಸೆನ್ಸ್. ಇಲ್ಲ, ಇನ್ನೊಂದ್ ಸ್ವಲ್ಪ ಕಲಿಬೇಕು. ಹಂಗಂದ್ರೆ ಕಲ್ತೀವಂತ ನಾವ್ ಯಾವತ್ತು ಗಾಡಿಲಿ ಹೇಳ್ಬಾರ್ದು. ಯಾವ ಗಾಡಿಯಲ್ಲಿ ಕಲಿಯೋದು ಮುಗಿಯಲ್ಲ ಅದು ಆತರ. ಎಷ್ಟು ಕಲಿತ್ರೂ ಮುಗಿಯಲ್ಲ. ಅಂತ ನೆಕ್ಸ್ಟ್ ವ್ಲಾಗ್ ಬಂದು ಸೊ ಇವ್ರಿಬ್ರಲ್ಲಿ ಅಂತಂದ್ರೆ ಅಣ್ಣ ಮತ್ತೆ ನಾದ್ನಿಯಲ್ಲಿ ನನ್ನ ಯಾರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ನೋಸ್ ಮೀ ಬೆಟರ್ ಮಾಡ್ತಿದ್ದೀನಿ. ಸೊ ನೋಡೋಣ ಇಬ್ರಲ್ಲಿ ಯಾರು ನನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ. ಸೊ ಇವನ ಅಥವಾ ಇವಳ ಅಂತ ನೋಡ್ತೀನಿ. ನನ್ನ ಪಾತ್ರ ಏನದ್ರಲ್ಲಿ? ಸೊ ನೀನು ಅದ್ರಲ್ಲಿ ಪಾಯಿಂಟ್ಸ್ ಯಾರು ಅಂತ ಹೇಳಿ ಗೆದ್ರೆ ಏನು ಗೆದ್ರೆ ಗಿಫ್ಟ್ ಕೊಡ್ತೀನಿ ನನ್ನ ಕಡೆಯಿಂದ. ಸೊ ಇವನ್ ಗೆದ್ರೆ ಇವನ್ಗೊಂದ್ ಗಿಫ್ಟ್, ಇವಳು ಗೆದ್ರೆ ಇವಳ್ಗೊಂದ್ ಗಿಫ್ಟ್. ಸೊ ಇಬ್ರಲ್ಲಿ ಯಾರು ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನೋಡೋಣ ಅಷ್ಟೇ.
ಅದೇ ಗೈಸ್, ಸೊ ಇವಾಗ ದರ್ಶನ್ ಭೂಮಿಕಾ ಇಬ್ರು ಅವ್ರ ಮನೆಗೆ ಅವ್ರು ಹೋಗ್ತಿದ್ದಾರೆ. ಟೈಮ್ ಆಗ್ಬಿಟ್ಟಿದೆ. ಎಷ್ಟಾಯ್ತು? 7:45 ಆಯ್ತು. ಅವ್ರು ಹೋಗಿ ಮಾಮೂಲಿ ಅವ್ರು ಹೋಗ್ಬೇಕು. ಇವಾಗ ವಿಷ್ಣುಗೆ ಸರಿ ಮಾಡಿ ತಿನ್ಸ್ಬೇಕು. ಆಮೇಲೆ ನಮ್ದು ರೀಲ್ಸ್ ಇದೆ, ಒಂದ್ ಸ್ವಲ್ಪ ರೀಲ್ಸ್ ಎಡಿಟ್ ಮಾಡ್ಬೇಕು. ಆಮೇಲೆ ಈ ಬ್ಲಾಗ್ ನ ಕಂಟಿನ್ಯೂ ಮಾಡ್ಬೇಕು. ಸೊ ಇವಾಗ ಅವ್ರು ಹೋಗ್ತಿದ್ದಾರೆ. ಸೊ ಬಾಯ್ ಗೈಸ್. ಬಾಯ್. ಬಾಯ್. ಹುಷಾರಾಗಿ ಹೋಗ್ರಪ್ಪ ಮನೆಗೆ. ನೋಡಿ ಗೈಸ್ ಹೆಂಗ್ ಮಾಡ್ತಾವನೆ. ನೋಡಿ ನೋಡಿ ಬಾ ಬಾ ಅಂತ ನೋಡಿ. ಅಲ್ಲಿ ನೋಡಿ ಕೈ ನೋಡಿ. ಅಲ್ಲಿ ಅಲ್ಲೇ 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 ವಿಷ್ಣು. ಗೈಸ್ ವಿಷ್ಣುಗೆ ಇವತ್ತು ನಾವು 5 ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ಅಂದರೆ December 21 ಪಲ್ಸ್ ಪೋಲಿಯೋ ಹಾಕ್ಸಿದ್ದೀವಿ. ಸೊ ನೋಡಿ ಅದ್ರ ಗುರುತಿದು. ಸೊ ನಿಮ್ಮ ಮನೆಗಳಲ್ಲೂ ಅಷ್ಟೇ. ಸೊ ಮಕ್ಕಳಿದ್ರೆ ಸೊ ನೀವು ಹಾಕ್ಸಿದ್ರೆ ಎಸ್ ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ನೀವು ಹಾಕ್ಸಿದ್ರೆ ಸೊ ಇದು ತುಂಬಾ ಇಂಪಾರ್ಟೆಂಟ್. ಪೋಲಿಯೋ 5 ವರ್ಷದ ಒಳಪಟ್ಟಂಥ ಮಕ್ಕಳಿಗೆ ಹಾಕ್ಸ್ಬೇಕು. ನೋಡಿ ಎದ್ದೇಳ್ಬೇಕು, ಅವನಿಗೆ ಆಟ ಆಡ್ಬೇಕು. ಅವನು ದೇಕದ್ ಕಲ್ತ್ಬಿಟ್ಟು ಅಂಬೆಗಾಲ್ ಇಡೋದು ಕಲ್ತ್ಬಿಟ್ಟು ನಮ್ಗೆ ಹೆಂಗ್ ಮಾಡ್ತಾನೆ. ಅಂಬಿ ಊಟ ಮಾಡ್ತಿದ್ದಾನೆ. ಅಂಬಿ ಮುಖ ತೋರ್ಸು. ಬೆಳಿಗ್ಗೆಯಿಂದ ಒಂದು ತುತ್ತು ತಿಂದಿರೋ ನೋಡಿ. ಏನು ನೀನು ಅಷ್ಟು ಇಂಪಾರ್ಟೆಂಟ್ ಈಗ ಕ್ರಿಕೆಟ್? ಒಂದು ತುತ್ತು ಊಟ ಮಾಡ್ಲಾರ್ದರು ಅಷ್ಟು ಇಲ್ಲ. ಬಂದ ಹೊಟ್ಟೆ ಸಿತ್ತಿತ್ತು, 3 ಗಂಟೆ ಆಗಿತ್ತು. ಮತ್ತೆ ವಿಡಿಯೋ ಮಾಡ್ಬೇಕು. ವಿಡಿಯೋ ಮಾಡ್ಲಿ ಅಂದ್ರೆ ಮತ್ತೆ 1 ವಾರ ಗಂಟೆ ಕಾಯ್ಬೇಕು. ಅದಕ್ಕೋಸ್ಕರ ತಡ್ಕೊಂಡು ಇಲ್ಲಿ ಗಂಟ ವಿಡಿಯೋ ಎಲ್ಲ ಮಾಡ್ಕೊಂಡು ಆಮೇಲೆ ಊಟ ಮಾಡೋಣ ಒಂದೇ ಸಲ ಅಂತ ಇವಾಗ ಮಾಡ್ತೀವಿ. ಬೆಳಿಗ್ಗೆಯಿಂದ ಗೈಸ್ ನೋಡಿ ಅವ್ನು ಇದೇ ರೀತಿ ಅವ್ನಿಗೆ ಹೆಲ್ತ್ ಹಾಳು ಮಾಡ್ಕೊಳ್ಳೋದು. ನನಗೆ ಅವನಲ್ಲಿ ಇದ್ದೇ ಇಷ್ಟ ಆಗಲ್ಲ ಗೈಸ್. ಊಟನೇ ಮಾಡಲ್ಲ ಅಂತಾನೆ. ಸಂಡೇ ಆಯ್ತಂತಂದ್ರೆ ಸಾಕು ಒಂದು ತುತ್ತು ಊಟ ಮಾಡಲ್ಲ ಕರೆಕ್ಟಾಗಿ. ಇನ್ಮೇಲಿಂದ ನೆಕ್ಸ್ಟ್ ಟೈಮಿಂದ ಊಟ ತಿನ್ನೆ ಅಂತ ಸಣ್ಣ ಹುಗಿರಿ ಕಮೆಂಟಲ್ಲಿ ಹೇಳ್ತೀನಿ ಅವನಿಗೆ. ಸೊ ನಾನೇ ನಮ್ಮ ಅಮ್ಮನ ಮನೇಲಿ ಇವತ್ತು ಚಿಕನ್ ಸಾಂಬಾರು ಮಾಡಿದ್ರು. ಸೊ ನಮ್ಮಮ್ಮ ತೊಗೊಬಂದು ಕೊಟ್ಟರು ತಿನ್ನು ಅಂತ ಹೇಳಿ. ಸೊ ನಾನು ಅಲ್ಲಿಂದನೇ ಮುದ್ದೆ ಸಾಂಬಾರು ಊಟ ಮಾಡ್ಕೊ ಬಂದಿದ್ದೆ. ಇವನಂತೂ ಹಿಡಿಯೋಕ್ಕಾಗಲ್ಲ. ಅದಕ್ಕೆ ನಮ್ಮಮ್ಮ ಇವನ್ನ ನೋಡ್ಕೊತಿದ್ದಾರೆ. ಎಸ್ ಗೈಸ್, ಸೊ ಇವಾಗ ನಾವು ವ್ಲಾಗ್ನ ಅದೇ ತುಂಬ ಜನ ಇವಾಗ ಕೇಳ್ತಿದ್ರು, DM ಮಾಡಿದ್ರು ಅಥವಾ ಆಸ್ಮೆ ಕ್ವಶನ್ ಹಾಕಿದಾಗ ಒಂದಷ್ಟು ಕ್ವಶನ್ಸ್ ಅಂದ್ರೆ 5-6 ಕ್ವಶನ್ಸ್ ಮಾತ್ರ ಇದು ಮಾಡ್ಕೊಂಡಿದ್ದೆ. ಅದ್ರಲ್ಲಿ ಎಲ್ಲರೂ ಕೇಳ್ತಾರದು ಏನಪ್ಪ ಅಂತಂದ್ರೆ, ನೀವು ಮದುವೆ ಆಗಿ ಹೊಸ್ತರಲ್ಲಿ ಅಂತಂದ್ರೆ ನಾವು ಸ್ಟಾರ್ಟಿಂಗ್ ಎಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಅಂಗಡಿ ಇತ್ತಲ್ವಾ. ಸೊ ನಮ್ದು ಜೀವನ ಹೇಗಿತ್ತು ಮದುವೆ ಆಗಿ ಹೊಸ್ತರಲ್ಲಿ? ಸೊ ನಾವು ಹೇಗೆ ಲೈಫ್ನ ಲೀಡ್ ಮಾಡ್ಕೊಂಡ್ ಬಂದ್ವಿ? ಇನ್ನು ತುಂಬಾ ಜನ ಪ್ರೀತಿನ ಹೇಗೆ ಒಪ್ಸಿದ್ರಿ? ಏನ್ ಕಷ್ಟ ಆಯ್ತು ನಿಮ್ಮ ಲೈಫಲ್ಲಿ ಮದುವೆ ಆದ್ಮೇಲೆ ಅಂತ ತುಂಬಾ ಜನ ಕೇಳ್ತಿದ್ರೆ. ಅಂದ್ರೆ ನಾವ್ ಇದನ್ನ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ, ಅನ್ಟೋಲ್ಡ್ ಅಂತಂದ್ರೆ ನಾವೆಲ್ಲೂ ಕೂಡ ಶೇರ್ ಮಾಡಿಲ್ಲ ನಮ್ಮ ಸ್ಟೋರಿನ. ನಾವು ಮದುವೆ ಆದ್ಮೇಲೆ ನಮ್ಮ ಲೈಫ್ ಹೆಂಗಿತ್ತು, ಇವಾಗ ವಿಷ್ಣು ಬಂದಿರೋವರೆಗೂ ನಮ್ಮ ಲೈಫ್ ಹೇಗಿದೆ ಅಂತ ನಾವು ಹೇಳಿಲ್ಲ. ಸೊ ಅದಕ್ಕೆ ಆನ್ಸರ್ ಕೊಡು. ಇವಾಗ ನೀನೇ ಮಾತಾಡುವಾಗಲಿ. ಅದು ಹೇಳಕ್ ಇಷ್ಟ ಇಲ್ಲ ನನಗೆ. ಬಟ್ ಆದ್ರೂ ಯಾಕಂದ್ರೆ ನೀವು ಕೇಳ್ತಿದ್ರೆ ಇಲ್ಲ ಅನ್ನಕ್ಕಾಗಲ್ಲ. ನನಗೆ ಯಾವುದೇ ಆಗಲಿ ಪರ್ಸನಲ್ ನಮ್ಮ ಒಳಗಡೆ ಏನಿರುತ್ತೆ ಅದನ್ನ ಹೇಳಕ್ ಇಷ್ಟಪಡಲ್ಲ. ಬಟ್ ನೀವು ಎಲ್ಲದಕ್ಕೂ ನಿಮ್ಮ ಹತ್ರ ನಾವು ಹೇಳಿದೀವಿ. ಯಾಕಂದ್ರೆ ನೀವು ಹೇಳೋದನ್ನ ನಾವು ಕೇಳ್ತೀವಿ, ಅದಕ್ಕೋಸ್ಕರ ಟ್ರೀಟ್ ಮಾಡ್ತೀವಿ. ಅದಕ್ಕೋಸ್ಕರ ನೀವೇನೇ ಕೇಳಿದ್ರು ನಾನು ಆನ್ಸರ್ ಮಾಡ್ಲೇಬೇಕಾಗತ್ತೆ. ಅದಕ್ಕೋಸ್ಕರ ಏನಿಲ್ಲ, ಸಿಂಪಲ್ ಆಗಿ ಹೇಳ ಮಾಮೂಲಿ ನಿನ್ ಇಷ್ಟ ಅಂದ್ರೆ ಮನ್ಸಲ್ಲಿ ಇರೋದನ್ನ ಹೇಳ್ಬಿಡು ಅಂತಂದ್ರೆ ಅವ್ರು ಕೇಳಿರೋ. ಯಾಕಂದ್ರೆ ನಾವು ಏನಂದ್ರೆ ನನ್ನ ಕಷ್ಟನ ಅದನ್ನ ಹೇಳ್ಕೊಂತ ಬಂದ್ರೆ ನಮ್ಗೆ ಒಂದ್ ಸ್ವಲ್ಪ ಎಮೋಷನ್ ಆಗ್ಬಿಡ್ತೀನಿ ನಾನು. ಅದಕ್ಕೆ ನಾನು ಹೇಳಲ್ಲ, ನೀನು ಹೇಳು ಅಂತ ಅವಳಿಗೆ ಹೇಳ್ತೀನಿ ನಾನು. ಬಟ್ ಆದ್ರೆ ಹೇಳ್ತೀನಿ, ಏನಿಲ್ಲ ಸಿಂಪಲ್ ಅಲ್ಲಿ ಮದುವೆ ಆದ್ವಿ. ಮದುವೆ ಆಗ್ಬಿಟ್ಟು ಶಿಸ್ತಾಗಿ ಇಲ್ಲಿ ಡೈರೆಕ್ಟ್ ಇಲ್ಲಿಗೆ ನಮ್ಮ ಅಮ್ಮನೂ ಕರೆದ್ರು, ಇವ್ರ ಅಮ್ಮನೂ ಕರೆದ್ರು. ಇಲ್ಲ ನನ್ನ ಮನೆಗೆ ಹೋಗ್ತೀವಿ, ಹೊಸ ಮನೆ ಅಲ್ವಾ, ಮತ್ತೆ ಖಾಲಿ ಬಿಡ್ಬಾರ್ದು, ಇಲ್ಲೇ ಹೋಗಿ ಇವತ್ತು ಸೇರ್ ಓದ್ಬಿಡ್ತೀವಿ ಅಂತ ಇಲ್ಲಿಗೆ ಬಂದ್ವಿ. ಬಂದಾಗ ಆಮೇಲೆ ಒಂದು ಎಲ್ಲ ಮೂವಿ ಕೊಟ್ಟಿದ್ರಲ್ಲ ಮಾಮೂಲಿ ಒಂದು 5-5 ಸಾವಿರ ಈ ತರ ಬಂದಿತ್ತು. ಏನಾಗಿತ್ತು ಅಂತಂದ್ರೆ ಇವನಿಗೆ ಅಂಗಡಿ ಮದ್ವೆಗೆ ಅಂತ ಹೇಳಿ 1.5 ಲಕ್ಷ ಸೇವ್ ಮಾಡಿ ಇಟ್ಟಿದ್ವಿ ನಾವು. ಸೊ 1.5 ಲಕ್ಷ ಸೇವ್ ಮಾಡಿ ಇಟ್ಟಿದ್ವಿ. ಅದ್ರಲ್ಲಿ 70,000 ರೂಪಾಯಿ ಮನೆ ಅಡ್ವಾನ್ಸ್ ಕೊಟ್ಬಿಟ್ವಿ. ಒಂದ್ 5-6 ಮನೆ ನೋಡಿದ್ವಿ, ಯಾವ ಮನೇನು ಇಷ್ಟ ಆಗಿಲ್ಲ. ಈ ಮನೆ ಮಾತ್ರ ನೋಡಿದ ತಕ್ಷಣ ತುಂಬಾ ಹೆವಿ ಇಷ್ಟ ಆಗ್ಬಿಡ್ತು ನಮ್ಗೆ. ಕೆಲವು ಮನೆಗಳು ದೊಡ್ಡದಾಗಿ ಇರ್ತಿದ್ವು, ಬಟ್ ನಮ್ಗೇನ್ ಬಾಡಿಗೆ ಅಷ್ಟು ಕಮ್ಮಿ ಇರ್ತಿತ್ತು. ಬಟ್ ಆದ್ರೆ ನನ್ಗೆ ಅದು ಯಾಕೋ ಮನ್ಸಿಗೆ ಇಷ್ಟನೇ ಆಗ್ತಿರ್ಲಿಲ್ಲ. ಇನ್ನೊಂದು ಕೆಲವರು ಸೂರ್ಯನ ಬಾಗ್ಲು, ಮಾಮೂಲಿ ನಂದಿ ಬಾಗ್ಲು, ನಮ್ಗೆ ನಂದಿ ಬಾಗ್ಲು ಅನ್ನೋದು ಅವಾಗಲೇನು ಬರುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ, ಹುಡುಕಿದ್ವಿ. ಯಾವ್ದೋ ಒಂದು 5-6 ಮನೆ ನೋಡಿ ಇಷ್ಟ ಆಗ್ಲಿಲ್ಲ. ಬಟ್ ಈ ಮನೆ ಯಾಕೋ ಲೈಕ್ ಆಯ್ತೀವಿ. ಅದಕ್ಕೆ ನನ್ ಮದ್ವೆ ಆಗಿ ಬಂದ್ರೆ ಇದೇ ಮನೇಲಿ ಇರ್ಬೇಕಂಬಿ. ಚೆನ್ನಾಗಿದೆ, ನಮ್ಗೆ ಚೊಕ್ಕವಾಗಿ ಸಣ್ಣದಾಗಿದ್ರು ಸಕ್ಕತ್ತಾಗಿದೆ ಮನೆ. ನಮ್ಗೆ ಇಷ್ಟ ಆಯ್ತು. ಕಬೋರ್ಡ್ ಸಿಸ್ಟಮ್ ಆಗ್ಲಿ ಎಲ್ಲ ಇಷ್ಟ ಆಯ್ತು. ಅಂಬಿ ಮನೆಗೆ ಬರ್ಬೇಕು ಅಂತ ಹೇಳ್ದೆ. ಸೊ 1.5 ಲಕ್ಷ ಎತ್ತಿಟ್ಟಿದ್ರಲ್ಲಿ 70,000 ರೂಪಾಯಿ ಮನೆ ಅಡ್ವಾನ್ಸ್ಗೆ ಕೊಟ್ಬಿಟ್ಟ. ಹಿಂದೆ ಮುಂದೆ ನೋಡ್ಲೇ ಇಲ್ಲ. ಇಷ್ಟಪಟ್ಟಿದ್ಯಾ, ಈ ಮನೆ ಬೇಕಾ ನಿನ್ಗೆ, ಈ ಮನೇಲಿ ಇರ್ಬೇಕಂತ ಆಸೆನಾ, ಸರಿ ಆಯ್ತು ಅಂತೇಳಿ 70,000 ಕೊಟ್ಬಿಟ್ಟ. ಇನ್ ಮಿಕ್ಕಿದ ಕಾಸಲ್ಲಿ ತಾಳಿ, ಕಾಲುಂಗ್ರ, ಮದ್ವೆ ಖರ್ಚು, ಊಟದ ಖರ್ಚು ನೋಡ್ಕೊಂಡ್ಬಿಟ್ವಿ. ಅದಾದ್ಮೇಲೆ 1 ರೂಪಾಯಿ ಇಲ್ಲ ಅಂತದ್ದು ಎಲ್ಲ ಖರ್ಚಾಗ್ಬಿಡ್ತು. ಏನ್ ಮಾಡ್ಲಿ ಅನ್ಸಿದ್ರೆ ಮುಯಿ ಕಾಸಿತ್ತಲ್ವಾ. ಸೊ ಅದು ಮುಯಿ ಕಾಸನ್ನ ಕೌಂಟ್ ಮಾಡಿದಾಗ ಅದ್ರಲ್ಲಿ ಮಾಮೂಲಿ ಒಂದು 5,600 ಇತ್ತು. ಮಾಮೂಲಿ ನಮ್ಗೆ ಏನೇನ್ ಬೇಕು ಎಲ್ಲ ಮನೆಗೆ ಏನೇನ್ ಬೇಕು ತಗೊಂಬಂದ್ಬಿಟ್ವಿ ಎಲ್ಲ ಫುಲ್ಲು. ಇನ್ನು ಎಷ್ಟು ಮಿಕ್ಕಿದೆ ಅಂತ ಕೇಳಲ್ಲ, 100 ರೂಪಾಯಿ ಮಿಕ್ಕಿದೆ ಕಣೆ, ಹೆಂಗ್ ಮಾಡೋದು ಜೀವನ ಮುಂದಕ್ಕೆ ಅಂತ ಯೋಚನೆ ಮಾಡ್ತಿದ್ವಿ. ಬಟ್ ಅವತ್ತು ನಾವು ಸ್ಟ್ರಗಲ್ ಬಿಡಲಿಲ್ಲ ಅಂದ್ರೆ ನಾವು ಈ ರೇಂಜಿಗೆ ಬರೋಕ್ಕಾಗ್ತಿಲ್ಲ. ಅವತ್ತು ನಾವೇನು ಅದು ಇದೇನಪ್ಪ ಇಷ್ಟೊಂದು ಕಷ್ಟ ಬಂದ್ಬಿಡ್ತು ಮದುವೆ ತಕ್ಷಣ ಅಂತ ಅನ್ಕೊಂಡ್ಲಿಲ್ಲ ನಾವು. ಈ 100 ರೂಪಾಯಿಂದ ನಾವು ಏನಾರು ಒಂದು ದೊಡ್ಡದಾಗ ಮಾಡ್ತೀವಿ ಅನ್ನೋದಕ್ಕೆ ಆ 100 ರೂಪಾಯಿನೇ ನಮ್ಗೆ ಸಾಕ್ಷಿ.
ಹೇಳೆ ಅದೇ 100 ರೂಪಾಯಿ ಇತ್ತು. ಆಮೇಲೆ ಏನ್ ಮಾಡ್ಲಿ ಬ್ಲಾಂಕ್ ಆಗ್ಬಿಟ್ಟಿದೀವಿ, ಮದ್ವೆ ಆಗ್ಬಿಟ್ಟಿದೀವಿ, ಮನೆಗೆ ರೇಷನ್ ಮಾಡಿದೀವಿ, ಮದ್ವೆಗೆ ಮುಂಚೆನೆ ಇವನು ಇನ್ನೊಂದಷ್ಟು ದುಡ್ಡು ಸೇವ್ ಮಾಡಿದ್ದ. ಅದ್ರಲ್ಲಿ ಡ್ರೆಸ್ಸಿಂಗ್ ಟೇಬಲ್, ಟಿವಿ, ಫ್ರಿಡ್ಜು, ಮಂಚ, ಹಾಸಿಗೆ, ಟೀಪೈ, ಪಾತ್ರೆ ಸಾಮಾನು ಎಲ್ಲ ತಗೊಂಡ್ಬಿಟ್ಬಿಟ್ಟಿದೀವಿ. ಏನ್ ಮಾಡ್ಲಿ 100 ರೂಪಾಯಿ ಐತೆ. ಇವನು ಏನ್ ಮಾಡ್ದ, ಬೆಳಿಗ್ಗೆನೆ ಹೋಗ್ಬಿಟ್ಟು ಇಲ್ಲ ಕಾವ್ಯ ನಾವು ಮದ್ವೆಗಿದ್ವಿ ಎಲ್ಲ ಏನು ನೋಡೋದ್ ಬೇಡ, ಇವಾಗ ಮದ್ವೆ ಆಗಿದೀವಿ ಅಂತೆಲ್ಲ ತಲೆಯಿಂದ ತೆಗ್ದಾಕ್ಬಿಟ್ಟು ನಾನ್ ಕೆಲ್ಸಕ್ಕೆ ಹೋಗ್ತೀನಿ ಅಂತೇಳಿ ಬೆಳಿಗ್ಗೆನೆ ಹೋಗಿ ಅಂಗಡಿ ನಮ್ಗೆ ತೆಗ್ದ. ಏನ್ ಮೈಂಡ್ ಸೆಟ್ ಇತ್ತಂದ್ರೆ ನಾವ್ ಇಷ್ಟೆಲ್ಲ ಮಾಮೂಲಿ ಮದ್ವೆ ಆಗಿದೀವಿ, ಎಲ್ಲ ಬೇರೆ ಮೊದ್ಲೇ ಆಡ್ಕೊಂಡ್ಬಿಟ್ಟಿದ್ರು ನಮ್ನ, ಇವ್ರು ಏನ್ ಬದುಕ್ತಾರೆ ಹಂಗೆ ಹಿಂಗೆ ಅಂತೆಲ್ಲ ನಮ್ಗೆ ಆ ಮೈಂಡ್, ಅದ್ರಲ್ಲೇ ನಾವ್ ಅರ್ಧ ನೊಂದೋಗ್ಬಿಟ್ಟಿದೆ. ಬಟ್ ಇಲ್ಲಿ ಇವಾಗ 100 ರೂಪಾಯಿಂದ ಸ್ಟಾರ್ಟ್ ಮಾಡ್ಬೇಕಾಯ್ತಲ್ಲ ಜೀವನ. ಆದ್ರೂ ನಮ್ಗೆ ನಾವು ಏನಂದ್ರೆ ಛಲ ಬಿಡ್ಲಿಲ್ಲ. ನೋಡೆ ಬದುಕಬೇಕಂತ ನಿಂತ್ಕೊಂಡ್ರೆ ಯಾವ್ದಕ್ಕೆ ಎದುರಾಕಬೇಡ, ಬದುಕೋಣ ರಾಯಲಾಗಿ ಅಂತ ಹೇಳ್ಬಿಟ್ಟು ಅವತ್ತಿಂದ ಬೆಳಗ್ಗೆ 8 ಗಂಟೆಗೆ ಹೋದ್ರೆ ಕೆಲ್ಸಕ್ಕೆ ನಾನು ಬರೋದು 9:30 ಆಗ್ತಿತ್ತು ಮನೆಗೆ. ಮನೆ ಹತ್ರ ಇರ್ತಿದ್ದೆ, ಇಲ್ಲ ಒಬ್ಳೇ ಇರ್ತಿದ್ದೆ. ನಾನು ಇವ್ಳಿಗೆ ಹೇಳ್ತೆ ಟೈಮ್ ಕೇಳ್ಬೇಡ ಕಣ ಈ ಟೈಮಲ್ಲಿ ನನ್ನ, ಯಾಕಂದ್ರೆ ಈ ಟೈಮಲ್ಲಿ ಟೈಮ್ ಕೇಳಿದ್ರೆ ಟೈಮ್ ಕೊಟ್ಟಿ ಟೈಮ್ ಕೇಳ್ಬೇಡ ಅಂತ ಹೇಳ್ಬಿಟ್ಟಿದ್ದ ಅಂಗಡಿ. ಅದಕ್ಕೋಸ್ಕರ ಹೇಳಿದೆ, ಯಾಕಂದ್ರೆ ಬೇಜಾರಾಗ್ಬೇಡ, ಟೈಮ್ ಕೇಳ್ಬೇಡ, ನಾನು ಸ್ವಲ್ಪ ದಿನ ಸ್ವಲ್ಪ ಇದನ್ನ ಒಂದ್ ರೇಂಜಿಗೆ ಬರೋಣ, ಆಮೇಲೆ ನಿನ್ ಜೊತೆನೆ ಇರ್ತೀನಿ ಅಂತ ಹೇಳಿದ್ದೆ. ಬಟ್ ಇವಾಗ ಅದೇ ಮಾತೆ ಪ್ರಕಾರ ಅವಳ ಜೊತೆನೆ ಇದ್ದೀನಿ ಅಷ್ಟೇ. ಆ ರೇಂಜಿಗೆ ಬಂದ್ವಿ ನಾವು. ಕಷ್ಟ ಅಂತ ಹೇಳಿ ಕುಗ್ಲಿಲ್ಲ. ಯಾವ ರೇಂಜಿಗೆ ಇತ್ತು ಅಂತಂದ್ರೆ ನಮ್ಗೆ ಮನೇಲಿ ತಿನ್ನಕ್ಕಿದೆ, ಮನೆಗೆಲ್ಲ ಸಾಮಾನು ಹಾಕ್ಬಿಟ್ಟಿದ್ವಿ. ಇವತ್ತು ಮುಂದೆ ಲೈಫ್ ಅಂತಂದ್ರೆ ತುಂಬಾ ಜನ ಆಡ್ಕೊಂತಾರೆ ಅಂತ ಲೈಫ್ ಬಗ್ಗೆ ಯೋಚನೆ ಮಾಡಿದಾಗ ನಮ್ಗೆ ತುಂಬಾನೇ ಬೇಜಾರಾಗ್ಬಿಟ್ಟಿತ್ತು. 100 ರೂಪಾಯಿ ಇಟ್ಕೊಂಡು ಏನ್ ಮಾಡ್ಲಿ ಅಂತ ಹೇಳಿ ಐಟಮ್ ಕೂಡ ಹಾಕ್ಬಿಟ್ಟಿದ್ವಿ ಅಂಗಡಿಲಿ ಇರೋದು. ಅಂತಂದ್ರೆ ಮುಂದೇನಿದೆ ರೊಟ್ಟಿ ಇನ್ನು ಅದೇ ಐಟಮ್ ಎಲ್ಲ ಹಾಕ್ಬಿಟ್ಟಿದ್ವಿ ಅಂಗಡಿಲಿ. ಏನಿಲ್ಲ ಇವಾಗ ಏನ್ ಮಾಡ್ಲಿ ಅಂತ ಕುಂತಿದ್ವಿ. ಅದೇ ಟೈಮಲ್ಲಿ ಅಂಗಡಿ ಓಪನ್ ಮಾಡ್ದ. ಆಮೇಲೆ 1 ತಿಂಗಳು ಕಷ್ಟ ಆಯ್ತು. ಈ ಮನೆದು ಬಾಡಿಗೆ ಬೇರೆ 7,500 ರೂಪಾಯಿ, ಕರೆಂಟ್ ಬಿಲ್ ಒಂದ್ 600 ರೂಪಾಯಿ ಬಂದಿತ್ತು, ನೀರ್ ಬಿಲ್ಲು, ಅಂಗಡಿ ಬಾಡಿಗೆ, 7,000, ಟಿವಿ, ಫ್ರಿಜ್, EMI. ಅದ್ರಲ್ಲಿ ಬೇರೆ ನಾನು ಮದುವೆ ಇನ್ನ ಲೇಟ್ ಆಗಿ ಆಗ್ತೇನೆ ಅಂದ್ಬಿಟ್ಟು ಬೇರೆ ಚೀಟಿ ಬೇರೆ ಹಾಕ್ಬಿಟ್ಟಿದ್ದೆ. ಚೀಟಿ ಕಟ್ಟೋದು. ಆದ್ರೂ ನನ್ನ ಅಂಗಡಿ ಯಾವತ್ತೂ ಮರೆಯಕ್ಕಾಗಲ್ಲ. ಅದು ಯಾವಾಗ್ಲೂ ಯೂಟ್ಯೂಬ್ ಇಂದ 1 ತಾಸು ಬರ್ತಾ ಇಲ್ಲ, 1 ಪ್ರಮೋಷನ್ ಇಲ್ಲ. ಹೇಳ್ತಿದ್ರಲ್ಲ ಗೈಸ್, ಇವಾಗ ಯೂಟ್ಯೂಬ್ ಇದೆ, ಪ್ರಮೋಷನ್ ಇದೆ, ನಿಮ್ಗೆ ಹಂಗೆ ಗೊತ್ತಾಗಲ್ಲ, ಅದಕ್ಕೆ ದುಡ್ಡುಗೋಸ್ಕರ ಮಾಡ್ತೀರಾ ಅಂತ. ಅದಕ್ಕೂ ಮುಂಚೆನೂ ಕೂಡ ನಾವು ದುಡ್ದು ಕಷ್ಟಪಟ್ಟಿದೀವಿ. ನಾವು ಮದ್ವೆ ಆಗಿ 3 ತಿಂಗಳು ಆದ್ಮೇಲೆ ನಮ್ಗೆ ಯೂಟ್ಯೂಬ್ ಪ್ರಮೋಷನ್ಸ್ ಅಂತೆಲ್ಲ ನಾಲೆಜ್ ಬಂದಿದ್ದು. ಅದಕ್ಕೂ ಮುಂಚೆ ಏನೂ ಗೊತ್ತಿಲ್ಲ. 1M ಹೋಗಿದೆ ನಮ್ ಲವ್ ಸ್ಟೋರಿ, ಮತ್ತೆ ನಾ ಆಸ್ಕ್ ಮಿ ಎ ಕ್ವೆಶ್ಚನ್ ಫಸ್ಟ್ ಹಾಕಿದ್ದೆ, 2 1M ಹೋಗಿದೆ. ಏನೂ ನಮಗ್ ನಾಲೆಜ್ ಇಲ್ಲ, ಹಂಗೆ ಬಿಟ್ಟಿದ್ವಿ. ಯಾರನ್ನ ಕೇಳಿದ್ರು ಹೆಲ್ಪ್ ಮಾಡ್ತಾ ಇಲ್ಲ ಯೂಟ್ಯೂಬ್ ಬಗ್ಗೆ. ಯಾರು ಕೇಳಿದ್ರು ಯೂಟ್ಯೂಬ್ ಬಗ್ಗೆ ಏನು ರಿವೀಲ್ ಮಾಡ್ತಾರೆ. ಏನ್ ಮಾಡ್ಲಿ ಸರ್ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ಯಾರು ಹೆಲ್ಪ್ ಮಾಡಿಲ್ಲ. ಆ ಟೈಮಲ್ಲಿ ದೇವ್ರ ತರ ಒಬ್ರು ಬಂದ್ರು. ಸೊ ಅವ್ರು ನಮ್ಗೆ ಯೂಟ್ಯೂಬ್ ಎಲ್ಲ ಸರಿ ಮಾಡ್ಕೊಟ್ರು, ದುಡ್ಡು ಬರೋ ತರ. ಆದ್ರೂ ಕೆಲವರು ಹೊಟ್ಟೆವ್ರಿಯಪ್ಪ, ಯಾವ್ದೇ ಆಗ್ಲಿ ಏನಾದ್ರು ಬರುತ್ತೆ ಅನ್ನೋದು ಹೇಳ್ರಿ ಅಂತಂದ್ರು ಯಾರು ಸಹಾಯ ಮಾಡಲ್ಲ. ನನ್ಗೆ ಅದೊಂದೇ ಬೇಜಾರು. ಕೇಳಿದ್ವಿ, ಎಷ್ಟೋ ಜನ ಕೇಳಿದ್ವಿ, ಎಲ್ಲಿ ಇವ್ರಿಗೆ ದುಡ್ಡು ಬಂದು ಹಿಂಗೈತೆ ಹಂಗೈತೆ ಅಂದ್ರೆ ಹೊಟ್ಟೆವ್ರಿಗೆ ತುಂಬಾ ಕಷ್ಟ ಆಯ್ತು. ಏನ್ ಮಾಡ್ಲಿ, ಇದ್ ಕಡೆಯಿಂದ ದುಡ್ಡು ಬರ್ತಿದೆ, ತಗೊಳಕ್ ಆಗ್ತಾ ಇಲ್ಲ. ಅಂಗಡಿ ನಡೆಸಿದ್ವಿ, ಎಲ್ಲ ನಡೆಸಿದ್ವಿ, ನಮ್ ಜೀವನ ಎಲ್ಲ ಕರೆಕ್ಟ್ ಆಗಿದೆ. ಅಂಗಡಿಲಿ ಬರೋ ದುಡ್ಡು EMI ಕಟ್ಟಕ್ಕೆ, ಚೀಟಿ ಕಟ್ಟಕ್ಕೆ, ಬಾಡಿಗೆ ಕಟ್ಟಕ್ಕೆ, ಕರೆಂಟ್ ಬಿಲ್, ವಾಟರ್ ಬಿಲ್ ಇದಕ್ಕೆ ಹೋಯ್ತು. ಮತ್ತೆ ಅವಾಗ ನಾವು ಊಟಕ್ಕೆ, ಖರ್ಚಿಗೆ ಅಂತ ಎಲ್ಲ ಕರೆಕ್ಟ್ ಆಗಿ ಮೇಂಟೈನ್ ಆಗ್ತಿತ್ತು. ಆಮೇಲೆ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಸೇವಿಂಗ್ಸ್ ಅಂತ ಹೇಳಿ ಮಾಡಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ವಿ. ಸೊ ಆಮೇಲೆ ನಮ್ ಲೈಫ್ ನಿಮ್ ಸಪೋರ್ಟ್ ಇಂದ ತುಂಬಾನೇ ಚೆನ್ನಾಗಿ ಹೋಯ್ತು. ಅದೇ ಸಬ್ಸ್ಕ್ರೈಬರ್ ಸಪೋರ್ಟ್ ಇಂದ ತುಂಬಾನೇ ಚೆನ್ನಾಗಿ ಲೈಫ್ ಆಮೇಲೆ ಸಾಕ್ತಾ ಹೋಯ್ತು. ಈ ಕಡೆ ಅಂಗಡಿಯಿಂದನೂ ನಾನು ಕೆಲವರು ಮದುವೆ ಆಗಿರ್ತಾರಲ್ಲ, ಇವಾಗ ಅಕಸ್ಮಾತ್ ಈ ತರ ನಮ್ಮ ತರ ಲವ್ ಮ್ಯಾರೇಜ್ ಆಗಿರ್ತಾರ, ನಾ ಅವ್ರಿಗೆ ಹೇಳೋ ಸೊಲ್ಯೂಷನ್ ಒಂದೇ, ಯಾವ್ದೇ ಕಾರಣಕ್ಕೆ ಏನಕ್ಕೆ ಎದುರ್ಕೋಬೇಡ. ಯಾಕಂದ್ರೆ ಲವ್ ಮಾಡಿ ಮದುವೆ ಆಗದಾಗಲೇ ಎದುರಿಲ್ಲ. ಬಟ್ ಈ ಒಂದು ಬದುಕೋದಕ್ಕೆ ಎದುರಾದ್ರೆ ದೊಡ್ಡ ತಪ್ಪು ಅಂತ ನನ್ನ ಮೈಂಡ್ ಸೆಟ್. ಆಕ್ಚುಲಿ ನಾನು ತುಂಬಾ ಕೇಸಸ್ ಕೇಳಿದೀನಿ. ನಮ್ಗೆ ಲವ್ ಮಾಡಿದಾಗ ಚೆನ್ನಾಗಿರುತ್ತೆ, ಬಟ್ ಮದ್ವೆ ಆದ್ಮೇಲೆ ಸೂಸೈಡ್. ಯಾಕಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ. ನೀನ್ ಕೆಲ್ಸಕ್ಕೆ ಹೋಗು, ನಾನ್ ಕೆಲ್ಸಕ್ಕೆ ಹೋಗ್ತೀನಿ, ನೀನ್ ದುಡಿ, ಕಷ್ಟ ಬಂದಿದೆ, ಯಾರಿಲ್ಲ ನಮ್ ಜೊತೆಲಿ, ಏನೋ ಡಿಪ್ರೆಷನ್ ಹೋಗ್ಬಿಟ್ಟಿರ್ತೇವಲ್ಲ ಅಂತ. ನಮಗೂ ಬಂದಿತ್ತು, ನಮಗೂ ತುಂಬಾ ಕಷ್ಟ ಆಯ್ತು 3 ತಿಂಗಳು. ಹಂಗಂತ ನಾನು ಕೆಲ್ಸಕ್ಕೆ ಹೋಗಿ ಕಣ ಯಾಕೆ ಕಷ್ಟ ಆಗ್ತೈತೆ ಅಂತ ನಾನು ಹೇಳಿಲ್ಲ. ಬೇಡ, ನೀನು ಹೇಳ್ಬಿಟ್ಟೆ ಮದುವೆ ಆಗಿದ್ದೆ, ನಾನು ನಿನ್ನ ಎಲ್ಲೂ ಕಳ್ಸಲ್ಲ. ಯಾಕಂದ್ರೆ ನಮ್ಮ ಊರ್ ಸೈಡ್ ಅಲ್ಲೆಲ್ಲ ಹೆಂಗಂದ್ರೆ ಮದುವೆ ಆದ್ರೆ ಅವ್ರ ಹೆಂಡತಿ ಇದ್ದಿರನ್ನ ಕೆಲ್ಸಕ್ಕೆ ಕಳ್ಸಲ್ಲ ಆಲ್ಮೋಸ್ಟ್ ಸ್ವಲ್ಪ ಜನ. ಬಟ್ ಕೆಲವು ಸ್ವಲ್ಪ ಜನ ಕಳಿಸ್ತಾರೆ, ಸ್ವಲ್ಪ ಜನ ಕಳ್ಸಲ್ಲ. ಆತರ ಅಯ್ಯೋ ಅದಕ್ಕೆ ನಾವು ವಿಡಿಯೋಸ್ ಮಾಡಲ್ಲ, ರೀಲ್ಸ್ ಯಾಕೆ ಕಮ್ಮಿ ಆಗ್ತದೆ ಯೂಟ್ಯೂಬ್ ಅಲ್ಲಿ, ವ್ಲಾಗ್ಸ್ ಅಂತಂದ್ರೆ ಇದೇ ಕಾರಣ. ಏನು ಮಾಡಕ್ ಬಿಡಲ್ಲ, ಕೆಳಗ್ ಬಿಡು ಅಂತಾನೆ, ಕೆಳಗ್ ಬಿಟ್ರೆ ಸ್ಟ್ಯಾಂಡ್ ಎಳಿತಾನೆ, ಈ ತರ ಮಾಡ್ತಾನೆ ನಮ್ ವಿಷ್ಣು. ಅಷ್ಟೇ, ಶುರು ಆಯ್ತು ಈಗ. ಎಲ್ಲಾ ಮಕ್ಳು ಎತ್ಕೊಂಡ್ಲಿಲ್ಲ ಅಂತಂದ್ರೆ ಹೇಳ್ತಾರೆ, ಇವ್ನು ಎತ್ಕೊಂಡ್ರೇನೆ ಹೇಳ್ತಾನೆ. ಅವನ ಫ್ರೀಯಾಗಿ ಬಿಟ್ಬಿಡ್ಬೇಕು, ಒಂಥರ ಫ್ರೀ ಬರ್ಡ್. ಫ್ರೀಯಾಗಿ ಬಿಡ್ಬೋದು, ಬಟ್ ನೆಲದಲ್ಲಿ ಅದು ಸೋಫಾ ಸೆಟ್ ಹಿಡ್ಕೊಂಡು ಹತ್ತಾಗೋಯ್ತಾನೆ. ಅದಕ್ಕೋಸ್ಕರ ಎಲ್ಲಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಇನ್ನೊಬ್ರು ತುಂಬಾ ಜನ ಕೇಳಿದ್ದು ಅಂತಂದ್ರೆ, ಇಬ್ರೇ ನೋಡ್ಕೊಂತೀರಲ್ಲ ಮಗುನ, ಮಕ್ಕಳನ್ನ ನೋಡ್ಕೊಳಕ್ ತುಂಬಾ ಕಷ್ಟ, ಸೊ ಹೇಗೆ ನಿಭಾಯಿಸ್ತೀರಾ ಅಂತ ಇನ್ನೊಂದು ಕ್ವಶನ್ ಕೇಳಿರೋದು. ಸೊ ಹೇಗ್ ನಿಭಾಯಿಸ್ತೀವಿ ಅಂತಂದ್ರೆ, ಸೊ ನಮಗೆ ನಮ್ಮ ಮಕ್ಕಳು ಯಾವತ್ತೂ ಭಾರ ಅನ್ಸಲ್ಲ. ಅವ್ನು ಇಷ್ಟೇ ತಿಟ್ಟೆ ಮಾಡಿದ್ರು, ಒಂದು ಹಂಬಿ ನೋಡ್ಕೊಂತ ಇರ್ತಾರೆ, ನಾನೇನಾದ್ರೂ ಕೆಲಸ ಮಾಡ್ತಿದ್ರೆ ಇದೇ ರೀತಿ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ. ಬಟ್ ಅವ್ನ್ ಹುಷಾರಿಲ್ದಲ್ಲ ಇದ್ದಾಗ ತುಂಬಾ ಕಷ್ಟ ಅನುಭವಿಸಿದೀವಿ. ನಾನು ಅಂತಂದ್ರೆ ಎಷ್ಟು ಸೆನ್ಸಿಟಿವ್ ಅಂತಂದ್ರೆ, ಅವ್ನ ವಿಷಯದಲ್ಲಿ ಅವ್ನಿಗೇನೇ ಸಣ್ಣ ನೋವು ಆದ್ರೂ ನಾನು ಕೈ ಕಾಲು ಆಡಲ್ಲ ಅಂತಂದ್ರೆ ಹಿಂಗೆ
ತಲೆ ಸುತ್ತ ಬಂದ್ಬಿಟ್ಟು ನನಗೆ. ಅದೇ ಈ ರೀತಿ ಅವನಿಗೆ ನೆಬಲೈಸೇಷನ್ ಹಾಕ್ಸಿ ಇದ್ ಮಾಡಿದಾಗ ಬ್ಲಡ್ ಡ್ರಾ ಮಾಡಿದಾಗ ನನಗೆ ತಲೆ ಸುತ್ತ ಬಂದ್ಬಿಟ್ಟು ಕೈ ಕಾಲೆಲ್ಲ ಫುಲ್ ಶಿವರ್ ಆಗಿ ಹತ್ತು ಬಿಟ್ಟಿದ್ದೆ ನಾನು. ಆ ತರ ಆಗ್ಬಿಟ್ಟು ಅಂಬಿ ಅಂತೂ ಬೇಡ ಕರ್ಕೊಂಡು ಹೋಗೋದೇ ಬೇಡ, ನನ್ನ ಕೈಲಿ ನೋಡಕ್ಕೆ ಆಗಲ್ಲ ಅಂತ ಹೇಳ್ತಿದ್ದ. ಸೊ ಈ ರೀತಿ ಕಷ್ಟ ಆಗುತ್ತೆ. ಅವತ್ತು ನೈಟ್ ಪೂರ್ತಿ ಎದ್ದಿದೀವಲ್ಲ, ಅಷ್ಟು ಕಾಟ ಕೊಡ್ತಿದ್ದ ಅವತ್ತು ನೈಟ್ ಪೂರ್ತಿ. ನಾನೇ ಇದುವರೆಗೂ ನಮ್ಗೇನ್ ಕಾಟ ಕೊಟ್ಟಿಲ್ಲ, ಅವತ್ತು ಒಂದೇ ದಿವಸ ಮುಖ ನೋಡಕ್ ಆಗ್ಲಿಲ್ಲ ನಮ್ಗೆ. ಕೈಲಂತೆ ಕೈಯಲ್ಲೆಲ್ಲ ಕೊಟ್ಟರು ಎಸಿತಾನೆ ಅಷ್ಟೇ. ಈ ರೀತಿ ಹಿಂಗೋ ನಿಭಾಯಿಸ್ಕೊಂಡು ಹೋಗ್ತಿರ್ತೀವಿ. ಸೊ ವ್ಲಾಗ್ಸ್ ಕಮ್ಮಿ ಮಾಡಿದೀವಿ ಅಷ್ಟೇ. ರೀಲ್ಸ್ ಅವ್ನಿಗೊಂದ್ 3-4 ವರ್ಷ ಆಗ್ಲಿ ವಾರಕ್ಕೊಂದ್ಸತಿ ಮಾಡ್ತೀವಿ ನೋಡ್ರಿ. ಆಮ್ಯಾಕೆ ಡೈಲಿ ಬ್ಲಾಗ್ ಮಾಡ್ಬೇಕಂತ ನನ್ನ ಆಸೆ. ಒಂದ್ ತಿಂಗಳು ಪೂರ್ತಿ ಡೈಲಿ ಒಂದೊಂದ್ ಬಿಡ್ಬೇಕು ಅಂತ ಆಸೆ. ಇವಾಗ ರೀಲ್ಸ್ ಹೆಂಗ್ ಬಿಡ್ತೀವಿ ಅದೇ ತರ ಬಿಡ್ಬೇಕು. ಇವ್ನು ಸ್ವಲ್ಪ ಅವ್ನಿಗೆ ಒಂದ್ ಸ್ವಲ್ಪ ಬುದ್ಧಿ ಗಿದ್ದಿ ಪರಾಶ ಬರ್ಲಿ, ಆಮ್ಯಾಕೆ ನನ್ಗೇನೋ ಮಾಡಿ ನನ್ಗೇನಂದ್ರೆ ಮನೇಲಿ ಕೂತು ಸಾಕಾಗ್ಬಿಟ್ಟಿದೆ. ಎಲ್ಲ ಆಚಾರ ಮಾಡ್ಬೇಕನ್ನೋದು ಆಸೆ ಇದೆ. ಟ್ರಿಪ್ಸ್ ಹೋಗ್ಬೇಕು, ಒಳ್ಳೊಳ್ಳೆ ಗೇಮ್ಸ್ ಚಾಲೆಂಜಸ್ ವ್ಲಾಗ್ಸ್ ಮಾಡ್ಬೇಕು, ಈ ರೀತಿ ಇದೆ. ನಮಗೂ ತುಂಬಾ ಕನ್ಸಿದೆ, ಬಟ್ ನಾವು ಹೇಳ್ಕೊಳ್ಳಲ್ಲ, ಕೆಲವ್ರು ಹೇಳ್ಕೊತಾರೆ ಅಷ್ಟೇನೇನಿಲ್ಲ. ಅದೇ ಮಾಡೋಣ ಆದಷ್ಟು ಬೇಗ. ಸೊ ಸ್ವಲ್ಪ ಮಗು ದೊಡ್ಡದಾಗ್ಲಿ, ಸೊ ಮಗು ಜೊತೆ ಸೇರಿ ಎಂಜಾಯ್ ಮಾಡೋಣ ಅಂತ ಅಷ್ಟೇ ನಮ್ಮ ಆಸೆ. ಅದೇ ಗೈಸ್, ಸೊ ಆನ್ಸರ್ ಸಿಕ್ಕಿದೆ ಅನ್ಸುತ್ತೆ. ಸೊ ನೋಡ್ಕೊಳ್ತೀವಿ, ಕಷ್ಟನೋ ಸುಖನೋ ನಮ್ಮ ಮಕ್ಳನ್ನ ನಾವೇ ನೋಡ್ಕೊಳ್ಬೇಕು ಅನ್ಸುತ್ತೆ ಅಷ್ಟೇ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಸೊ ಲೈಕ್ ಮಾಡಿ. ಸೊ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ವಿಡಿಯೋ ಬಿಟ್ಟ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಸೊ ಈ ಮಂತ್ ರೆಗ್ಯುಲರ್ ಆಗಿ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಇವ್ನು ಸ್ವಲ್ಪ ಎತ್ಕೊಂಡು ಮ್ಯಾನೇಜ್ ಮಾಡೋಕ್ಕಾಗಲ್ಲ ಗೈಸ್. ಅವ್ನ ಆ ಕಡೆ ಅಳ್ತಿದ್ರೆ ನಮ್ಗೆ ಬ್ಲಾಗ್ ಮಾಡಕ್ಕೆ ಮನಸ್ಸು ಕೂಡ ಬರಲ್ಲ. ಸೊ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನಮ್ಮಿಂದ ಏನಾದರೂ ಬ್ಲಾಗ್ಸ್ ರೆಗ್ಯುಲರ್ ಆಗಿ ಬರ್ತಾ ಇಲ್ಲ ಅಂತಂದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ಗೊತ್ತಾಗುತ್ತೆ ಅನ್ಸುತ್ತೆ ನಿಮ್ಗೆ ಮಕ್ಕಳಿರೋ ಮನೇಲಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ಓಕೆ, ಎಲ್ಲರಿಗೂ ಬಾಯ್, ಶುಭರಾತ್ರಿ, ಗುಡ್ ನೈಟ್. ಸೊ ಏನು ಗೊತ್ತಿದೆ ಮಾತಾಡಿದ್ವಿ, ಗೊತ್ತಿಲ್ಲದೆ ಮಾತಾಡಿದ್ವು ಇದ್ರಲ್ಲಿ ಗೊತ್ತಿಲ್ಲ, ಬಟ್ ನಿಮ್ಗೆ ಯಾವ್ದು ಬೇಕೋ ಅದು ತಗೊಳ್ರಿ. ಏನೇ ತಪ್ಪಿದ್ರು ಕ್ಷಮಿಸಿ ಅಂತ ಕೇಳ್ತೀವಿ. ಯಾಕಂದ್ರೆ ನಾವು ಪ್ರತಿಯೊಂದು ವಿಡಿಯೋದಲ್ಲಿ ಅದೇ ಹೇಳೋದು. ಯಾಕಂದ್ರೆ ಇವಾಗ ನಾವ್ ಹೇಳ್ಬೇಕಾದ್ರೆ ಸುಲಭ ಅನ್ಸುತ್ತೆ, ಬಟ್ ಆ ಸಿಚುವೇಶನ್ ಅಲ್ಲಿ ಇದ್ದಾಗ ನಾವು ನಮ್ ನೋವು ಬೇಜಾನ್ ಆಗ್ಬಿಟ್ಟಿದೆ ಅಷ್ಟೇ. ಬಟ್ ನಮ್ಮ ಮನ್ಸಲ್ಲಿರೋದು ಹೇಳ್ಬೇಕನ್ಸಿತ್ತು. ಅವತ್ತು ಬೇರೆ ಇದು ಕೇಳಿದ್ರಲ್ಲ, ಅದಕ್ಕೋಸ್ಕರ ಎಲ್ಲ ಆನ್ಸರ್ ಸಿಕ್ಕಿದೆ ಅನ್ಕೋತೀವಿ. ಇನ್ನೊಂದು ಏನಾರು ಇದ್ರೆ ಕೇಳ್ರಿ, ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ ಮಾತಾಡೋಣ. ನೆಕ್ಸ್ಟ್ ವಿಡಿಯೋ ಹೂ ನೋಸ್ ಮೀ ಬೆಟರ್ ಮಾಡ್ತೀನಿ. ಆಗ್ಲೇ ಹೇಳ್ದಂಗೆ ನಂಬಿ ನನಗೇನಂದ್ರೆ ನೆಕ್ಸ್ಟ್ ಕಾಮಿಡಿ ತರ ಇರೋದು ಮಾಡೋಣ. ಅದನ್ನೇ ಹೇಳ್ತಾರ, ನೀನ್ ಎಷ್ಟು ತಿಳ್ಕೊಂಡಿದ್ದೆ ನನ್ ಬಗ್ಗೆ ಅಂತ ಚೆಕ್ ಮಾಡ್ತೀನಿ. ನಾನು ತಿಳ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ಹೇಳಿದ್ನಲ್ಲ, 1 ವರ್ಷ ನಾನು ಮನೆಗೆ ಬರೋದೇ 8:30-9 ಗಂಟೆ ಆಗ್ತಿತ್ತು. ನಾನು ಏನ್ ತಿಳ್ಕೊಳ್ಳೋಣ. ಇವಾಗ ಒಂದು ವರ್ಷ 6 ತಿಂಗಳಿಂದ ನಾನು ಇದೀನಿ ನಿನ್ನಿಂದೆ. ಬಟ್ ನಿನ್ನಿಂದ 6 ತಿಂಗಳಿಂದ ಏನಿದ್ದೀನಿ ಅಷ್ಟು ಮಾತ್ರ ನನ್ಗೆ ಗೊತ್ತಿರುತ್ತೆ. ಲವ್ ಮಾಡ್ಬೇಕಾದ್ರೆ ಎಷ್ಟು ಮಾತಾಡ್ತಿದ್ವಿ ಗೈಸ್ ನಾವು. ಯಪ್ಪ, ಬೆಳಿಗ್ಗೆ ಫೋನ್ ಮಾಡಿದ್ರು ನೈಟ್ 2 ಗಂಟೆ ಆದ್ರೂ ಕಟ್ಟೆ ಆಗ್ತಿರ್ಲಿಲ್ಲ. ಅವಾಗ ಪೇಮೆಂಟ್ ಕೊಡ್ತಿದ್ರು, ಕೆಲ್ಸಕ್ಕೆ ಹೋಗ್ತಿದ್ದೆ. ಸ್ವಂತ ಅಂಗಡಿ ಆದ್ಮೇಲೆ ಬೇರೆ ಜವಾಬ್ದಾರಿ, ಕೆಲ್ಸಕ್ಕೆ ಹೋದಾಗ ಬೇರೆ ಜವಾಬ್ದಾರಿ, ಆತರ ಅಷ್ಟೇ. ಅದೇ ಗೈಸ್, ಲೈಕ್, ಶೇರ್, ಕಮೆಂಟ್ ಮಿಸ್ ಮಾಡದೆ ಲೈಕ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ. ಸೊ ನಾನು ಹೇಗೆ ಕಾಣ್ತಿದೀವಿ ನಾವಿಬ್ರು ಅಂತ ಹೇಳಿ ಕಮೆಂಟ್ ಮಾಡಿ. ನನ್ನೇನು ಇವಳೆ ಚೆನ್ನಾಗಿ ಕಾಣ್ತಾಳೆ. ಇಲ್ಲ, ನನ್ಗಿಂತ ಚೆನ್ನಾಗಿ ನೀನೇ ಇದೆಯಾ. ಅವಳು ನನ್ಗೆ ಇಲ್ಲಿ ಬೇಜಾರಾಗುತ್ತೆ ಅನ್ನೋದಕ್ಕೆ ಈ ತರ ಸತ್ಯವಾಗ್ಲೂ ಇಲ್ಲ. ಹಂಗಿದ್ರೆ ನಾನು ಲವ್ ಮಾಡಿ ಇಷ್ಟಪಡನೇ ಪಡ್ತಿರ್ಲಿಲ್ಲ. ಅತ್ತೆ ಹೇಳ್ಕೊ, ನಿನ್ ಮನ್ಸು ನೀನ್ ಇರೋ ರೀತಿ ನೋಡಿ ನಾನು ನಿನ್ನ ಇಷ್ಟಪಟ್ಟಿರೋದು, ಆಯ್ತಾ? ಹಾ, ನನ್ಗಿಂತ ಚೆನ್ನಾಗಿ ನೀನೇ ಇರೋದು. ನಾನೇನಾದ್ರು ಮಾತಾಡದೆ ಬಾಯಿ ಮುಚ್ಚಿಸ್ಬೇಕಂದ್ರೆ ಇದೊಂದು ಡೈಲಾಗ್ ಯಾವಾಗ ನಿಮ್ ಮನ್ಸು ನೋಡಿ ಇಷ್ಟಪಟ್ಟಿದ್ದೀನಿ ನಾನು. ಯಾವತ್ತು ನಿನ್ ಕ್ಯಾರೆಕ್ಟರ್ ನೋಡಿ, ಇದು ಮಾಮೂಲಿ ಬಟ್ಟೆ ಆಗ್ಲಿ ಅಂದಾಗ್ಲಿ ನೋಡಿ ಇಷ್ಟಪಟ್ಟಿಲ್ಲ ಅಂದಾಗ ನಾನು ಇನ್ನೇನ್ ಮಾತಾಡೋಣ ಅಷ್ಟೇ ಅಷ್ಟೇ ಗೈಸ್. ಸೊ ಲೈಕ್ ಮಾಡಿ. ಸೊ ಭೂಮಿಕಾ ತರ್ಶು ಅವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೀಪ್ ಸಪೋರ್ಟಿಂಗ್. ಬಾಯ್.